ನೀವೇನಾದರೂ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ರೆ ಈ ಹೊಸ ಅಪ್ಡೇಟ್ನ ತಿಳ್ಕೊಳ್ಳೇಬೇಕು. ಏನು ಈ ಹೊಸ ಅಪ್ಡೇಟು? ಯೂಟ್ಯೂಬ್ನಲ್ಲಿ 8 ಚೇಂಜಸ್ ಆಗಿದೆ. 2026ಅಲ್ಲಿ ಏನೇನು ಚೇಂಜಸ್ ಆಗ್ತಿದೆ, 2027ನಲ್ಲೂ ಏನೇನು ಚೇಂಜಸ್ ಆಗುತ್ತೆ, ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. 1 by 1 ಪಾಯಿಂಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಏನೇನು ಇದೆ, ಏನೇನು ಚೇಂಜಸ್ ಆಗ್ತಾ ಇದೆ ಎಲ್ಲನೂ ಹೇಳ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಫಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ವ್ಯೂಸ್ ಕೌಂಟ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ವ್ಯೂಸ್ ಕೌಂಟಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತೇಳಿ. ವ್ಯೂಸ್ ಕೌಂಟಲ್ಲಿ ಆಲ್ರೆಡಿ ಏನಂತ ಅಂದರೆ ಅಲ್ಲಿ ಪಬ್ಲಿಕ್ ಅವರ್ಸ್ ಮತ್ತು ಎಂಗೇಜ್ಡ್ ಅವರ್ಸ್ ಅಂತೇಳಿ 2 ಥರ ಚೇಂಜ್ ಆಗ್ತಾ ಇದೆ. ಯಾಕಂತಂದರೆ ಇವಾಗ ನಮಗೆ ವೀಡಿಯೋಸ್ಗಳೆಲ್ಲ ನಾವು ಹಾಕ್ತಾ ಇದ್ವಿ. ಆ ವೀಡಿಯೋಸ್ಗಳು ಹಾಕೋದ್ರಲ್ಲಿ ಇವಾಗ ನಮಗೆ 4000 ವ್ಯೂಸ್ ಬಂದಿರ್ತಿತ್ತು ಅದಕ್ಕೆ. ಆದರೆ ವಾಚಿಂಗ್ ಅವರ್ಸು ಒಂದು 10-20 ಅಂಥದ್ದು ಬರ್ತಿತ್ತು. ಅದಕ್ಕೆ ನಾವು ಏನು ಮಾಡಬೇಕು, ಇವಾಗ ಯೂಟ್ಯೂಬಿಂದನೇ ಚೇಂಜಸ್ ಮಾಡಿದ್ದಾರೆ. ವಾಚಿಂಗ್ ಅವರ್ಸಲ್ಲಿ ಏನೇನು ಆಗ್ತಾ ಇದೆ, ಇಲ್ಲಿ ಪಬ್ಲಿಕ್ ವಾಚಿಂಗ್ ಅವರ್ಸ್ ಎಷ್ಟು ಬರ್ತಾ ಇದೆ, ಎಂಗೇಜ್ಡ್ ವಾಚಿಂಗ್ ಅವರ್ಸ್ ಅಂದರೆ ನೀವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ನೋಡ್ತಾ ಇದ್ದಾರೆ, ಅದಾದಮೇಲೆ ಕಂಪ್ಲೀಟಾಗಿ ನಿಮ್ಮ ವಿಡಿಯೋನ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂತೇಳಿ ವ್ಯೂಸು ಚೇಂಜಸ್ ಆಗಿದೆ. ಅದೇ ವ್ಯೂಸ್ ಚೇಂಜ್ ಅಂತೇಳಿ ಇದನ್ನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಬೇಕಾದರೆ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಆ ವಿಡಿಯೋನ ನೋಡ್ಬೋದು. ಸರ್ಚ್ ನಿಮ್ಗೆ ಗೊತ್ತೇ ಇದೆ. ಕಮೆಂಟ್ ಸರ್ಚಲ್ಲಿ ಅವಾಗೂ ತುಂಬ ಚೇಂಜಸ್ ಆಗಿತ್ತು. ಕಮೆಂಟ್ ಸರ್ಚಲ್ಲಿ ನೀವೇನಾದರೂ ಇವಾಗ ಯಾರಾದರೂ ನಿಮ್ಗೆ ಕಮೆಂಟ್ ಮಾಡಿದ್ರು ಅಂತಂದರೆ ಕೆಳಗಡೆ ನೀವು ನೋಡಿರ್ಬೋದು ಅಲ್ಲಿ ಲೈನ್ಸ್ ಬರುತ್ತೆ. ಅದ್ರ ಜೊತೆಗೆ ನೆಗೆಟಿವ್ ಕಾಮೆಂಟ್ಸ್ ಏನು, ಪಾಸಿಟಿವ್ ಕಾಮೆಂಟ್ಸ್ ಏನು, ಯಾರಾದರೂ ಕ್ವಶನ್ಸ್ ಕೇಳಿರ್ತಾರೆ, ಎಲ್ಲವೂ ಅಲ್ಲಿ ಒಂದರೊಳಗೆ ನೆಗೆಟಿವ್ ಇರುತ್ತೆ, ಒಂದು ಕಡೆ ಕ್ವಶನ್ಸ್ ಕೇಳಿರ್ತಾರೆ. ಅದನ್ನೆಲ್ಲ ಫಿಲ್ಟರ್ ಮಾಡೋ ಆಪ್ಷನ್ನು ಬರ್ತಾ ಇದೆ. ಕಾಮೆಂಟ್ ಸರ್ಚ್ ಅಂತೇಳಿ ಅದು ಬರ್ತಾ ಇದೆ. ಅದರೊಳಗೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೀವು ಕಮೆಂಟಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಬೋದು. ಆಮೇಲೆ ನಿಮ್ಗೆ ಯಾರೇ ನಿಮ್ಮ ಕಮೆಂಟ್ ಮಾಡಿದ್ರು ಅಂತ ಅಂದರೆ ಅದಕ್ಕೆ ಡೈರೆಕ್ಟಾಗಿ ಎ ಮೂಲಕ ನಿಮ್ಗೆ ಅಲ್ಲಿ ಆನ್ಸರ್ಸ್ ಬರುತ್ತೆ. ಅದನ್ನೇ ಬೇಕಾದ್ರೆ ನೀವು ಅಲ್ಲಿ ಪೇಸ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವೇನಾದರೂ ಡಿಫ್ರೆಂಟಾಗಿ ಟೈಪ್ ಮಾಡಿ ಹಾಕ್ತಿದ್ದೀರಾ ಅಂತಂದರೆ ಟೈಪ್ ಮಾಡಿ ಹಾಕ್ಬೋದು. ಇದಾದಮೇಲೆ YPP ಚೇಂಜಸ್. YPP ಚೇಂಜಸ್ ಯಾವಾಗ ಬರುತ್ತೆ ಅಂತಂದರೆ 2027ಅಲ್ಲಿ ಫೆಬ್ರವರಿ 1 ಇದು ಸ್ಟಾರ್ಟ್ ಆಗುತ್ತೆ. YPP ಚೇಂಜಸ್ ಮಾನಿಟೈಸೇಷನ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಮಾನಿಟೈಸೇಷನ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಈಗ ಆಲ್ರೆಡಿ 8000 ವಾಚಿಂಗ್ ಅವರ್ಸ್ ಆಗಬೇಕು, 1000 ಸಬ್ಸ್ಕ್ರೈಬರ್ಸ್ ಇರಬೇಕು. 8000 ವಾಚಿಂಗ್ ಅವರ್ಸ್ ಯಾವಾಗ ಆಗಬೇಕು ಅಂತಂದರೆ 2027 ಫೆಬ್ರವರಿಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ 8000 ವಾಚಿಂಗ್ ಅವರ್ಸ್ ಆದರೆ ಮಾತ್ರ ಆಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಈಗ ಆಲ್ರೆಡಿ ನಿಮ್ದೇನೋ ಮಾನಿಟೈಸೇಷನ್ಗೆ ಇವಾಗ ಸ್ವಲ್ಪದ್ರಲ್ಲಿದ್ದೀರಾ, ಆಲ್ರೆಡಿ 4000 ವಾಚಿಂಗ್ ಅವರ್ಸ್ ಆಗೋಕ್ಕೆ ಇನ್ನೊಂದು 10-15 ಇದೆ ಅಂತ ಅಂದರೆ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಬೇಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಯಾಕಂತಂದರೆ ಫೆಬ್ರವರಿ ನೀವು ಸ್ವಲ್ಪ ದಿನ ಬಿಟ್ಟು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಫೆಬ್ರವರಿಲಿ ಮತ್ತೆ ಚೇಂಜಸ್ ಆದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮ ವಾಚಿಂಗ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದಾದಮೇಲೆ ಕ್ವಾಲಿಫೈಡ್ ವಾಚ್ ಅವರ್ಸ್. ಕ್ವಾಲಿಫೈಡ್ ವಾಚ್ ಅವರ್ಸು ಇದು ಆಲ್ರೆಡಿ ಸೇಮ್ ಥಿಂಗು. ಅಲ್ಲಿ ಏನು ಅಂತಂದರೆ ಕ್ವಾಲಿಫೈಡ್ ವಾಚಿಂಗ್ ಅವರ್ಸು ನೀವು ಇವಾಗ ನೋಡಿರ್ತೀರ. ವಾಚಿಂಗ್ ಅವರ್ಸ್ ನಿಮ್ದು ಎಷ್ಟು ಆಗ್ತಿದೆ ಅಂತ ಚೆಕ್ ಮಾಡ್ತೀರಲ್ವಾ, ಅಲ್ಲಿ ಕೆಳಗಡೆ ಒಂದು ಮೆನ್ಷನ್ ಆಗಿದೆ. ನಾನು ಆದರೆ ಸ್ಕ್ರೀನ್ ರೆಕಾರ್ಡರ್ನ ಅದನ್ನು ಹಾಕ್ತೀನಿ. ಕೆಳಗಡೆ ಆಲ್ರೆಡಿ ಮೆನ್ಷನ್ ಆಗಿದೆ ಕ್ವಾಲಿಫೈಡ್ ವಾಚಿಂಗ್ ಅವರ್ಸ್ ಅಂತ. ಅಂದರೆ ಅಲ್ಲಿ ಕ್ವಾಲಿಫೈಡ್ ವಾಚಿಂಗ್ ಅವರ್ಸ್ ಅಂದರೆ ಎಷ್ಟು ಜನ ನಿಮ್ಮ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ನೋಡಿದ್ದಾರೆ, ಸುಮ್ಮನೆ ಸ್ಕಿಪ್ ಮಾಡಲಾರ್ದಂಗೆ ಹಾಗೆ ನೋಡಿದ್ದಾರೆ, ಕಂಪ್ಲೀಟಾಗಿ 1 ಸೆಕೆಂಡ್ ನಿಮ್ಮ ವಿಡಿಯೋ ನೋಡ್ಬಿಡ್ತಾರೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋಸ್ಗಳನ್ನ ನೋಡ್ತಾರೆ. ಆ ರೀತಿ ಮಾಡಲಾರ್ದಂಗೆ ಕ್ವಾಲಿಫೈಡ್ ಆಗಿ ಎಷ್ಟು ವಾಚ್ ಅವರ್ಸ್ ಆಗಿದೆ ಅನ್ನೋದು ಮಾತ್ರ ಇದ್ರ ಅರ್ಥ. ಕ್ರಿಯೇಟರ್ಸ್ ಮ್ಯೂಸಿಕ್ ಅಂದರೆ ಏನು? ಕ್ರಿಯೇಟರ್ ಮ್ಯೂಸಿಕ್ ಅಂತಂದರೆ ಯೂಟ್ಯೂಬ್ನಲ್ಲಿ ಆಡಿಯೋ ಲೈಬ್ರರಿ ಇದೆ. ಯೂಟ್ಯೂಬ್ ಮ್ಯೂಸಿಕ್ ಹೋದರೆ, ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ, ಯೂಟ್ಯೂಬ್ ಸ್ಟುಡಿಯೋಗೆ ಹೋದ್ಮೇಲೆ ಕೆಳಗಡೆ ಆಡಿಯೋ ಲೈಬ್ರರಿ ಅಂತ ಕಾಣುತ್ತೆ. ಆ ಆಡಿಯೋ ಲೈಬ್ರರಿಲಿ ಇವಾಗ ರೆವಿನ್ಯೂ ಶೇರಿಂಗ್ ಇದೆ, ಅದ್ರ ಜೊತೆಗೆ ಮ್ಯೂಸಿಕ್ಗಳು ಇದ್ದಾವೆ. ಅದರೊಳಗೆ 2 ಪಾರ್ಟ್ ಮಾಡಿದ್ದಾರೆ. ಈಗ ಮಾನಿಟೈಸೇಷನ್ ಯಾರ್ಯಾರು ಆಗಿದೆ ಅಲ್ವಾ ಅವರಿಗೆ ಅದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ರೆವಿನ್ಯೂ ಶೇರಿಂಗ್ ಅಂತಂದರೆ ನಿಮ್ಮ ವಿಡಿಯೋಸ್ನಲ್ಲಿ ಇವಾಗ ನೀವು ಮ್ಯೂಸಿಕ್ನ ಅದನ್ನು ಆ್ಯಡ್ ಮಾಡಿದ್ರೆ ಅಂದರೆ ಸ್ವಲ್ಪ ಶೇರಿಂಗು ಯೂಟ್ಯೂಬರ್ ತಗೊಳ್ತಾ ಇದ್ದಾರೆ. ಆ ರೀತಿ ಇರುತ್ತಲ್ಲಿ. ಅದನ್ನು ಫಸ್ಟು ಚೆಕ್ ಮಾಡಿ. ಯೂಟ್ಯೂಬ್ ಮ್ಯೂಸಿಕ್ನಲ್ಲಿ ರೆವಿನ್ಯೂ ಶೇರಿಂಗ್, ಲೈಸೆನ್ಸ್ದು ಎರಡನ್ನೂ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಇದು ಚೆಕ್ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟು. ಅದ್ರ ಬಗ್ಗೆ ನಾನೊಂದು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆ ಮ್ಯೂಸಿಕ್ ಈ ರೀತಿ ಚೇಂಜ್ ಆಗಿದೆ, ಇಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗಿದೆ ಅದನ್ನೆಲ್ಲ ಹಾಕ್ತೀನಿ. ಯಾಕೆ ಯೂಟ್ಯೂಬ್ನಲ್ಲಿ ರೆವಿನ್ಯೂನ ತಗೊಳ್ತಾ ಇದ್ದಾರೆ ಇದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಹಾಕ್ತೀನಿ. ಆಗ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಯೂಟ್ಯೂಬ್ ಸ್ಟುಡಿಯೋ AI ಟೂಲ್ಸ್ ಮತ್ತು ಆಸ್ಕ್ ಸ್ಟುಡಿಯೋ ಅಂತ ಇದೆ. ಯಾಕೆ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ ಅಂತ ಅಂದರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಲ್ರೆಡಿ ತುಂಬ AI ಟೂಲ್ಸ್ಗಳು ಬಂದಿದ್ದಾವೆ.
ಟೂಲ್ಸ್ನಲ್ಲಿ ನಿಮ್ಮದು ವಾಚಿಂಗ್ ಅವರ್ಸ್ ಕೌಂಟ್ ಆಗೋದು, ಆಮೇಲೆ ನಿಮ್ಮದು ಮಾನಿಟೈಸೇಷನ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕೌಂಟ್ ಆಗೋದು, ಇದೆಲ್ಲ ಇವಾಗ AI ಪ್ರಕಾರನೇ ಹೋಗುತ್ತೆ. ಅವಾಗೆಲ್ಲ ಮ್ಯಾನ್ಯುವಲ್ ಆಗಿ ಒಬ್ರೊಬ್ರು ಕುತ್ಕೊಂಡು ಮಾಡ್ತಾ ಇದ್ರು, ಆದರೆ ಇವಾಗ ಹಾಗಿಲ್ಲ. ಇವಾಗ AI ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಆ ಸ್ಟುಡಿಯೋ ಅಂತ ಅಂದರೆ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಅಲ್ಲಿ ನೀವು ಕೇಳ್ಬೋದು. ಅಲ್ಲಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಅದನ್ನು ಕೇಳ್ಬೋದು. ಆ ರೀತಿ ಚೇಂಜಸ್ನ ಮಾಡಿದ್ದಾರೆ. ಇದು 2026 ಆಲ್ರೆಡಿ ಇದು ಬಂದಿದೆ. ಇದ್ರ ಬಗ್ಗೆನೂ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾಕೆ ಆ ಸ್ಟುಡಿಯೋ ಅಲ್ಲಿ ನಾವು ಏನೇನು ಕ್ವಶನ್ಸ್ಗಳನ್ನ ಕೇಳ್ಬೋದು, ನಿಮ್ಗೆ ಏನು ಕ್ವಶನ್ಸ್ ಇರುತ್ತೋ ಅದನ್ನು ಕೇಳ್ಬೋದು. ಆಮೇಲೆ ನಿಮ್ಗೆ ಯಾವುದಾದ್ರೂ ಕಂಟೆಂಟ್ ಬೇಕಾಗಿತ್ತು ಅಂತ ಅಂದರೆ ಅದನ್ನು ಸರ್ಚ್ ಮಾಡ್ಬೋದು. ಅದನ್ನೆಲ್ಲ ಸರ್ಚ್ ಮಾಡಿಕೊಂಡು ನೀವು ಅಲ್ಲಿ ತಗೊಳ್ಬೋದು. ಆದರೆ ಏನೇ ನೀವು ಅಲ್ಲಿ ನಂಬ್ಕೊಂಡಿರಬೇಡಿ. ಆದಷ್ಟು ನೀವು ಓನಾಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿ. ಓನಾಗಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ನೀವು AI ತೊಗೊಂಡ್ಬಿಟ್ಟು ಅಲ್ಲಿ ಏನಿದೆಯೋ ಅದನ್ನೇ ಹಾಕಿದ್ದೀರಾ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆದಷ್ಟು ನಿಮ್ಮದು ಓನ್ ಕಂಟೆಂಟ್ಗಳನ್ನ, ನಿಮ್ಮದು ಕ್ರಿಯೇಟಿವಿಟಿನ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಆಮೇಲೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಶಾರ್ಟ್ಸ್ ಟ್ರೆಂಡ್ ಫೀಚರ್ ಏನಿದೆ, ಶಾರ್ಟ್ಸಲ್ಲಿ ಇವಾಗ ತಮ್ನೇಲ್ನ ಆ್ಯಡ್ ಮಾಡ್ಬೋದು. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದಿದೆ. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾವು ಹೋಗಿ ಆ್ಯಡ್ ಮಾಡ್ಬೋದು, ತಮ್ನೇಲ್ನ ಆ್ಯಡ್ ಮಾಡ್ಬೋದು. ನೀವು ವಿಡಿಯೋ ಹಾಕ್ತಿರಲ್ವ, ಅಲ್ಲಿ ಡೌನಲ್ಲಿ ಕಾಣಿಸುತ್ತೆ, ಅಲ್ಲಿ ತಮ್ನೇಲ್ನ ಆ್ಯಡ್ ಮಾಡ್ಬೋದು. ಅದೇ ಥರ ಶಾರ್ಟ್ಸ್ನಲ್ಲೂ ತಮ್ನೇಲ್ನ ಆ್ಯಡ್ ಮಾಡ್ಬೋದು, ಕಸ್ಟಮ್ ತಮ್ನೇಲ್ನ ಆ್ಯಡ್ ಮಾಡ್ಬೋದು. ಅದ್ರ ಜೊತೆಗೆ ಏನು ಅಂತಂದರೆ ನೀವು ಮ್ಯೂಸಿಕಲ್ಲಿ ಹೋದರೆ ಅಲ್ಲಿ ಕ್ರಿಯೇಟರ್ಸ್ಗೆ, ಆಡಿಯನ್ಸ್ಗೆ ಇಬ್ಬರಿಗೂ ಅಲ್ಲಿ ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಆ ಮ್ಯೂಸಿಕ್ಗಳಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ತಗೊಳ್ಬೋದು. ಅದ್ರ ಜೊತೆಗೆ ನೀವು ಯಾವಾಗಲೂ ಶಾರ್ಟ್ಸ್ನ ಹಾಕ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಐಡಿಯಾಸ್ಗಳು ಸಿಗ್ತವೆ. ಐಡಿಯಾಸ್ಗಳನ್ನ ಜನ್ರೇಟ್ ಮಾಡ್ಕೊಳ್ಬೋದು. ಆ ಐಡಿಯಾಸ್ಗಳನ್ನ ಅಂದರೆ ಇವಾಗ ಯಾವ ವಿಡಿಯೋ ಹಾಕ್ತಾ ಇರ್ತೀರೋ, ಅಟ್ಲೀಸ್ಟ್ ನೀವು ಯಾವುದೋ ಒಂದು ಕುಕಿಂಗ್ ಚಾನಲ್ ಬಗ್ಗೆ ಹಾಕ್ತಾ ಇದ್ದೀರಾ, ಆ ವಿಡಿಯೋ ಹಾಕ್ತಾ ಇದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಯಾವ ಥರ ನಿಮ್ಗೆ ಸಜೆಷನ್ಸ್ ಕೊಡುತ್ತೆ. ಆ ಸಜೆಷನ್ಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಪಿಕ್ ಮಾಡ್ಕೊಳ್ಬೋದು. ಆದರೆ ನೀವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ನಿಮ್ಮ ಓನ್ ಕಂಟೆಂಟು, ನಿಮ್ಮದು ಕ್ರಿಯೇಟಿವಿಟಿನ ಅಲ್ಲಿ ಯೂಸ್ ಮಾಡಿಬಿಟ್ಟು ಆವಾಗ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ವಿಡಿಯೋ ಬರುತ್ತೆ. ನೆಕ್ಸ್ಟ್ ಯೂಟ್ಯೂಬ್ ಕ್ರಿಯೇಟರ್ ಅಪ್ಡೇಟು. ಯೂಟ್ಯೂಬ್ ಕ್ರಿಯೇಟರ್ಸ್ ಅಪ್ಡೇಟು ಏನು ಅಂತ ಅಂದರೆ ಯೂಟ್ಯೂಬ್ನಲ್ಲಿ ಕ್ರಿಯೇಟರ್ಸ್ಗೆ ಇವಾಗ ಯೂಟ್ಯೂಬ್ ಸ್ಟುಡಿಯೋ ಇದೆ ಅಲ್ವಾ, ಅಲ್ಲಿ ನಿಮಗೆ ಅನಾಲಿಟಿಕ್ಸ್ನಲ್ಲಿ ಚೇಂಜ್ ಆಗಿದೆ. ಅನಾಲಿಟಿಕ್ಸ್ನಲ್ಲಿ ಆವಾಗ ಏನಿತ್ತೋ ಅದನ್ನು ಇನ್ನೂ ಕಂಪ್ಲೀಟಾಗಿ ಇನ್ನು ಮುಂದೆ ಚೇಂಜ್ ಆಗ್ಬೋದು. ಅನಾಲಿಟಿಕ್ಸ್ನ ಆವಾಗ ಚೆಕ್ ಮಾಡ್ತಾ ಇರಿ. ಅದ್ರ ಜೊತೆಗೆ ನಿಮ್ಮ ಕಂಟೆಂಟು, ಆಮೇಲೆ ನೀವು ಚೆಕ್ ಮಾಡ್ತಾ ಇರಬೇಕು. ಅನಾಲಿಟಿಕ್ಸ್ನಲ್ಲಿ ಹೋಗ್ಬಿಟ್ಟು ವಿಡಿಯೋಸ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ವಿಡಿಯೋನಲ್ಲಿ ಎಲ್ಲಿ ಚೆನ್ನಾಗಿ ವಿಡಿಯೋಸ್ ಹೋಗ್ತಾ ಇದೆ, ಎಲ್ಲಿ ನಿಮ್ಮದು ವಿಡಿಯೋಸು ಓಡ್ತಾ ಇಲ್ಲ, ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನೀವು ಅಲ್ಲೇ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಏನು ಅಂತ ಅಂದರೆ ನಿಮ್ಮದು ಮೇಯ್ನಾಗಿ ಅರ್ನ್ ಸೆಕ್ಷನಲ್ಲಿ ಹೋದರೆ ನಿಮಗೆ ಎಷ್ಟು ವಾಚಿಂಗ್ ಅವರ್ಸ್ ಆಗಿದೆ, ಅದ್ರ ಜೊತೆಗೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಅದು ಸಿಗುತ್ತೆ. ನಿಮಗೆ ಸಜೆಷನ್ಸ್ ಸಿಗುತ್ತೆ. ಸಜೆಷನ್ಸ್ನಲ್ಲಿ ನೀವು ಅಲ್ಲಿ ಬೇಕಾದರೆ ಟ್ರೆಂಡ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸಜೆಷನ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಯಾವ ವಿಡಿಯೋ ನಾವು ನೆಕ್ಸ್ಟ್ ಹಾಕ್ಬೋದು ಅಂಥೇಳಿ ಚೆಕ್ ಮಾಡ್ಬೋದು. ಆದರೆ ಸ್ವಲ್ಪ ಓನಾಗಿ ಕ್ರಿಯೇಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಫೈಡ್ ವಾಚ್ ಅವರ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಅದಕ್ಕೆ ನಾನು ಆಪ್ಷನ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಕ್ವಾಲಿಫೈಡ್ ವಾಚ್ ಅವರ್ಸ್ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ವಾಚ್ ಅವರ್ಸ್ ಏನೇನು ಬರುತ್ತೆ ಅಂತೇಳಿ. ಅದೇ ಸೇಮ್ ಥಿಂಗಲ್ಲಿ ಕ್ವಾಲಿಫೈಡ್ ವಾಚ್ ಅವರ್ಸು ನಮ್ಮದು ಪಬ್ಲಿಕ್ ಕೌಂಟು ಮತ್ತು ಎಂಗೇಜ್ಡ್ ಕೌಂಟು ಇದೆಲ್ಲ ಕೌಂಟ್ ಆಗುತ್ತೆ. ಇದೆಲ್ಲ ಕೌಂಟ್ ಆದಮೇಲೆ ನಮಗೆ ಕರೆಕ್ಟಾಗಿ ವಾಚಿಂಗ್ ಅವರ್ಸ್ ಎಷ್ಟು ಸಿಕ್ಕಿದೆಯೋ ಅಷ್ಟು ವಾಚಿಂಗ್ ಅವರ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇವಾಗ ಅದಕ್ಕೆ ಯೂಟ್ಯೂಬ್ ಅವರು ಇದನ್ನು ಆ್ಯಡ್ ಮಾಡಿರೋದು. ವಾಚಿಂಗ್ ಅವರ್ಸಲ್ಲಿ ಇವಾಗ ಪಬ್ಲಿಕ್ ವ್ಯೂಸು ಆಮೇಲೆ ಎಂಗೇಜ್ಡ್ ವ್ಯೂಸು ಅಂತ ಯಾಕೆ ಆ್ಯಡ್ ಮಾಡಿದ್ದಾರೆ ಅಂತ ಅಂದರೆ ನಾನು ಆಲ್ರೆಡಿ ಹೇಳಿದೆ, ನಮ್ಮ ವಿಡಿಯೋಸ್ಗಳಿಗೆ ಇವಾಗ 5,000 10,000 ವ್ಯೂಸ್ ಬಂದಿರ್ತವೆ. ಆದರೆ ನಾವು ವಾಚಿಂಗ್ ಅವರ್ಸಲ್ಲಿ ನೋಡಿದ್ರೆ 10-15 ಮಾತ್ರ ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೆ ಅದನ್ನು ನಮ್ಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರ ಈ ರೀತಿ ಅಪ್ಡೇಟ್ಗಳನ್ನ ತಗೊಂಡು ಬಂದಿದ್ದಾರೆ. ಈ ಅಪ್ಡೇಟು ನಿಮ್ಗೆ ಹೇಗೆ ಅನಿಸ್ತು, ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ, ಇದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ವಿಡಿಯೋಸ್ ಬೇಕಾಗಿದ್ದರೆ ಅದನ್ನು ಕಮೆಂಟ್ ಮಾಡಿ. ಅದ್ರ ಜೊತೆಗೆ 2 ಬೈಟ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ನೀವು ಅಲ್ಲಿ ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋಸ್ಗಳು ಬೇಕಾಗಿದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.